ಇದೀಗ ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಮಂಡ್ಯದ ಮುತ್ತತ್ತಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಕಾವೇರಿ ನದಿಯಲ್ಲಿ ಈಜೋದಕ್ಕೆ ಹೋದಂತಹ 5 ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ. ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ರು 5, ಆದರೆ ಇದೀಗ ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ. ಪ್ರವಾಸಕ್ಕೆ ಬಂದವರು ಜಲ ಸಮಾಧಿ ಆಗಿದ್ದಾರೆ. 5 ಪ್ರವಾಸಿಗರು ಇದೀಗ ಜಲ ಸಮಾಧಿ ಆಗಿದ್ದಾರೆ. ಈಜೋದಕ್ಕೆ ಅಂತ ಹೇಳಿ ನದಿಗೆ ಇಳಿದಿದ್ದಾರೆ. ಆ ಸಂದರ್ಭದಲ್ಲಿ ಈ ದುರಂತ ನಡೆದು ಹೋಗಿದೆ. ನದಿಯಲ್ಲಿ ಕೊಚ್ಚಿ ಹೋದಂತಹ 5ರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಹಲಗೂರು ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರವಾಸಕ್ಕೆ ಹೋದವರು ಇದೀಗ ಜಲಸಮಾಧಿಯಾಗಿದ್ದಾರೆ. 5 ಜಲಸಮಾಧಿಯಾಗಿದ್ದು ಅವರ ಹುಡುಕಾಟ ಕಾರ್ಯವನ್ನ ಆರಂಭ ಮಾಡಲಾಗಿದೆ. ಮಂಡ್ಯದ ಮುತ್ತತ್ತಿಯಲ್ಲಿ ಈ ಒಂದು ಘೋರ ದುರಂತ ಸಂಭವಿಸಿದ್ದು, ಪ್ರವಾಸಿಗರು ಈ ಒಂದು ಮುತ್ತತ್ತಿಗೆ ಹೋಗಿದ್ರು. ಆಗ ಕಾವೇರಿ ನದಿಯಲ್ಲಿ ಈಜೋದಿಕ್ಕೆ ಅಂತ ಹೋದಂಥವರು ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ. 5ರನ್ನ ಹುಡುಕುವಂತಹ ಕೆಲಸವನ್ನ ಇದೀಗ ಮಾಡಲಾಗ್ತಾ ಇದೆ. ಜಲ ಸಮಾಧಿಯಾಗಿದ್ದಾರೆ 5 ಪ್ರವಾಸಿಗರು. ಈಜೋದಿಕ್ಕೆ ಅಂತ ಹೇಳಿ ನದಿಗೆ ಇಳಿದಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ನದಿಯಲ್ಲಿ ಕೊಚ್ಚಿ ಹೋದಂತಹ 5ರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಸಂಜೆ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿನವರೆಗೂ ಕೂಡ ಹುಡುಕಾಟ ನಡೆಸುವಂತಹ ಸಾಧ್ಯತೆ ಇದೆ. ಏನು ಆಗುತ್ತೆ, ಎಷ್ಟು ಮಂದಿ ಇದ್ರು, ಇವರ ಜೊತೆಗೆ ಯಾರ್ಯಾರಿದ್ರು, ಯಾವ ರೀತಿಯಾಗಿ ಈ ಒಂದು ದುರಂತ ಸಂಭವಿಸಿತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸದ್ಯಕ್ಕೆ ಈಜೋದಕ್ಕೆ ಹೋದಂತಹ 5 ನೀರು ಪಾಲಾಗಿರುವಂತಹ ಈ ಒಂದು ದುರ್ಘಟನೆ ನಡೆದಿದೆ. ಕಾವೇರಿ ನದಿಗೆ ಇವರು ಈಜೋದಿಕ್ಕೆ ಅಂತ ಹೇಳಿ ಹೋಗಿದ್ರು. ಆದರೆ ಆ ಸಂದರ್ಭದಲ್ಲಿ ಈಜೋದಿಕ್ಕೆ ನದಿಗೆ ಇಳಿದಾಗ ಅವರು ನೀರು ಪಾಲಾಗಿದ್ದಾರೆ, ಜಲ ಸಮಾಧಿಯಾಗಿದ್ದಾರೆ. ಭಾರೀ ಮಳೆಗೆ ಮಹಾರಾಷ್ಟ್ರದ ಮುಂಬೈ ನಗರ ತತ್ತರಿಸಿ ಹೋಗಿದೆ. ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮುಂಬೈ ನಗರ ಹಾಗೂ ಉಪನಗರಗಳಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರೀ ಮಳೆ ಹಿನ್ನೆಲೆ ದಾದರ್ ನಿಲ್ದಾಣದಲ್ಲಿ ರೈಲ್ವೆ ಹಳಿಗಳು ಜಲಾವೃತವಾಗಿವೆ. ಕಳೆದ 24 ಗಂಟೆಗಳಲ್ಲಿ 300 ಮಿಲಿಮೀಟರ್ಗೂ ಹೆಚ್ಚಿನ ಮಳೆಯಾಗಿದೆ. ಇದರಿಂದ ಸವಾರರು ಸಂಚರಿಸಲಾಗದೆ ಪರದಾಡಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರೀ ಮಳೆಗೆ ರಸ್ತೆ ಬದಿಯ ತಡೆಗೋಡೆ ಕುಸಿದು ಬಿದ್ದಿದೆ. ವಿಕ್ರೋಲಿ ಪಶ್ಚಿಮ ಪ್ರದೇಶದಲ್ಲಿ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ವಸತಿ ಕಟ್ಟಡವೊಂದರ ಪಕ್ಕದಲ್ಲಿದ್ದ ತಡೆಗೋಡೆ ಕುಸಿದಿದ್ದು ಯಾವುದೇ ಜೀವಹಾನಿಯಾಗಿಲ್ಲ. ಮುಂಬೈನಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದ್ದು ನಗರದಾದ್ಯಂತ ರಸ್ತೆಗಳು ಜಲಾವೃತಗೊಂಡಿದೆ. ಇದರ ಮಧ್ಯೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವನ್ನು ಎತ್ತಿ ಹಿಡಿಯುವ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಮುಂಬೈ ಮೇಯರ್ ರಿತು ತಾವ್ಡೆ ಜಲಾವೃತಗೊಂಡ ಪ್ರದೇಶವನ್ನು ಪರಿಶೀಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರ ಕಣ್ಣೆದುರೇ ಪೌರ ಕಾರ್ಮಿಕರೊಬ್ಬರು ನೀರಿನಲ್ಲಿ ಮುಳುಗಿದ್ದ ತೆರೆದ ಮ್ಯಾನ್ ಹೋಲ್ಗೆ ಬಿದ್ದಿದ್ದಾರೆ. ಘಟನೆಯ ದೃಶ್ಯಗಳು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಮುಂಬೈನಲ್ಲಿ ಮಹಾಮಳೆ ಅಬ್ಬರಕ್ಕೆ ಜನರು ನಲುಗಿ ಹೋಗಿದ್ದಾರೆ. ಮೊಣಕಾಲುದ್ದ ನಿಂತಿರುವಂತಹ ನೀರಲ್ಲಿ ಹೋಗೋಕ್ಕಾಗದೆ ಜನರು ಪರದಾಟ ನಡೆಸಿದ್ರು. ಮೆಟ್ಟಿಲು ಮೇಲೆ ನಿಂತಿದ್ದ ವ್ಯಕ್ತಿಯೊಬ್ಬರು ಹಳ್ಳ ಇಲ್ಲ ಅಂತ ನೀರಿಗೆ ಕಾಲಿಟ್ಟವರು ಜಾರ್ ಬಿದ್ದಿದ್ದಾರೆ. ಮನೆಗೆ ಹೋಗೋ ಮೊದಲು ಮಹಾರಾಷ್ಟ್ರ ಸರ್ಕಾರವನ್ನ, ಮುಂಬೈ ಪಾಲಿಕೆಯವರನ್ನ ಬೈಕೊಂಡೇ ಹೋಗಿದ್ದಾರೆ. ನಿರಂತರ ಮಳೆಯಿಂದಾಗಿ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಹಠಾತ್ ಪ್ರವಾಹ ಹಾಗೂ ಭೂಕುಸಿತ ಸಂಭವಿಸಿದೆ. ಕೆಇ ಪನ್ಯೂರ್ ಜಿಲ್ಲೆಯಲ್ಲಿ ವ್ಯಾಪಕ ಹಾನಿಯಾಗಿದ್ದು ಸಂಪರ್ಕ ಕಟ್ಟಾಗಿದೆ. ಪ್ರವಾಹದಲ್ಲಿ ಸಿಲುಕಿ ಹಲವರು ನಾಪತ್ತೆಯಾಗಿದ್ದಾರೆ. ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ.
sekalian berbuat berani. ಈಗಾಗಲೇ ರಾಜ್ಯದ ಹಲವೆಡೆ ಮುಂಗಾರು ಮಳೆ ಕೈಕೊಟ್ಟಿದೆ. ಬೆಂಗಳೂರಿನಲ್ಲೂ ಮಳೆಯ ಅಭಾವ ಉಂಟಾಗಿದೆ. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಬೆಂಗಳೂರಿಗರಿಗೆ ನೀರಿನ ಸಂಕಷ್ಟ ಎದುರಾಗಲಿದೆ. ಈ ಬೆನ್ನಲ್ಲೇ ಎಚ್ಚೆತ್ತ BWSSB ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರ ಬರೆದಿದೆ. 9.56 TMC ನೀರು ಕಾಯ್ದಿರಿಸೋಕೆ ಮನವಿಯನ್ನ ಮಾಡಿಕೊಂಡಿದೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೊಪ್ಪಳ ತಾಲೂಕಿನ ಬೆಟಗೇರಿಯಲ್ಲಿ ಗ್ರಾಮಸ್ಥರು ಪ್ರಾರ್ಥನೆ ಮಾಡ್ತಿದ್ದಾರೆ. ಪುರುಷರು ಸೀರೆ ಉಟ್ಟು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಿದ್ದಾರೆ. ನಂತರ ಗ್ರಾಮಸ್ಥರು ನೀಡಿದ ದವಸ ಧಾನ್ಯದಿಂದ ಹಣದಿಂದ ಗ್ರಾಮದಲ್ಲಿ ದಾಸೋಹ ನಡೆಸಲಾಗುತ್ತೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ದಾವಣಗೆರೆಯಲ್ಲಿ ಬಂಧನ ಆಗಿರುವಂತಹ ಶಂಕಿತ ಉಗ್ರ ಸುಹೇಲ್ನ ಪೊಲೀಸರು ವಿಚಾರಣೆ ವೇಳೆ ಆಘಾತಕಾರಿ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ರಾಮ ಮಂದಿರ ಸ್ಫೋಟಕ್ಕೂ ಸಂಚು ರೂಪಿಸಿದ್ದಂತೆ ಈ ಬಗ್ಗೆ ಪಾಕ್ ಮೂಲದ ಉಗ್ರ ರಾಣಾಗೆ ಸುಹೇಲ್ ಮಾಹಿತಿಯನ್ನು ಕೊಡ್ತಿದ್ದಂತೆ. ರಾಣಾಜಿ ಎಂಬ ಹೆಸರಿನಲ್ಲಿನ ಫೋನ್ ನಂಬರ್ ಅಲ್ಲಿ ಆಡಿಯೋ ಇದ್ದು ಭಯೋತ್ಪಾದಕ ಕೃತ್ಯ ನಡೆಸೋಕೆ ಸಂಚು ರೂಪಿಸಿದ್ದು ಪತ್ತೆಯಾಗಿದೆ. ಈ ಸಂಬಂಧ ಶಂಕಿತ ಸುಹೇಲ್ ವಿರುದ್ಧ BNS 113197 ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಶಂಕಿತ ಉಗ್ರ ಸುಹೇಲ್ಗೆ 1 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಬಂಧಿತ ಸುಹೇಲ್ನ ಹರಿಹರ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದ್ರು. ನಾಳೆ ಮತ್ತೆ ಕೋರ್ಟ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗೆ 10 ದಿನಗಳ ಕಾಲ ಕಸ್ಟಡಿಗೆ ಪೊಲೀಸರು ಕೇಳಲಿದ್ದಾರೆ.